ಜೈ ಹಿಂದ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ. ಫ್ರೆಂಡ್ಸ್, ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ ಅನಾರೋಗ್ಯದ ಕಾರಣದಿಂದಾಗಿ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು TA ಭರ್ತಿ 2025 ಅಪ್ಡೇಟನ್ನು ಕೊಡ್ತಾಯಿದ್ದೀನಿ ಈ ವಿಡಿಯೋ ಮುಖಾಂತರ. ಫ್ರೆಂಡ್ಸ್, ಇದು ಮತ್ತೆ ಈ ಸಾರಿ TA ಭರ್ತಿ ನಡೆಸ್ತಾರಾ ಇಲ್ವಾ, ಏಜ್ ಎಷ್ಟಿರಬೇಕು, ಹೈಟ್ ಎಷ್ಟು ಅಂತ ಎಲ್ಲ ಈ ವಿಡಿಯೋ ಪೂರ್ತಿ ಸಮೇತ ನೋಡಿ. ಸ್ನೇಹಿತರೆ, ಇದು ಟೆರಿಟೋರಿಯಲ್ ಆರ್ಮಿ ರೆಕ್ರೂಟ್ಮೆಂಟ್ 2025. ಇದು ಅಫಿಷಿಯಲ್ ನೋಟಿಫಿಕೇಷನ್ ಸಹ ಬರುತ್ತೆ 2025. ಎಷ್ಟು ಪೋಸ್ಟ್ ಇದಾವೆ ಅಂತ ಗೊತ್ತಿಲ್ಲ. ಯಾವ್ಯಾವ ಪೋಸ್ಟ್ ಇದಾವೆ ಅಂದರೆ ಸೋಲ್ಜರ್, TA ಇನ್ಫೆಂಟ್ರಿ ಬೆಟಾಲಿಯನ್, ಸೋಲ್ಜರ್ ಜನರಲ್ ಡ್ಯೂಟಿ, ಟ್ರೇಡ್ಸ್ಮ್ಯಾನ್ ಮತ್ತು ಮೇಟ್. ಎಲ್ಲ ತರಹದ ಒಂದು ಟೆಕ್ನಿಕಲ್ ಆಗಿರ್ಬೋದು, ಎಲ್ಲ ತರಹದ ಹುದ್ದೆಗಳಿರ್ತವೆ. ಸ್ನೇಹಿತರೆ, ಈ TA ಭರ್ತಿ ರ್ಯಾಲಿ ಇದು ಸಹ ಒಂದು ನಮ್ಮ ಇಂಡಿಯನ್ ಆರ್ಮಿ ಒಂದು ಪಡೆ ಆಗಿರುತ್ತೆ. ಇದು ಎಲ್ಲೆಲ್ಲಿ ದಂಗೆ ಇರ್ತಾವೋ ಅಲ್ಲಿ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಈ TA ಆರ್ಮಿ ಇರುತ್ತೆ, ಟೆರಿಟೋರಿಯಲ್ ಆರ್ಮಿ. ಫ್ರೆಂಡ್ಸ್, ಇದು ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಮತ್ತು ಮೆಡಿಕಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಫ್ರೆಂಡ್ಸ್, ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಸೋಲ್ಜರ್ ಜನರಲ್ ಡ್ಯೂಟಿಗೆ 10ನೇ ತರಗತಿ ಪಾಸ್ ಆಗಿರಬೇಕು ಈ ಸೋಲ್ಜರ್ ಜನರಲ್ ಡ್ಯೂಟಿಗೆ. ಮತ್ತು 45% ಮಾರ್ಕ್ಸ್ ಬಂದಿರಬೇಕು. ಟೋಟಲಲ್ಲಿ 45%. ಒಂದೊಂದು ಸಬ್ಜೆಕ್ಟಲ್ಲಿ 33% ಎಲ್ಲ ಸಬ್ಜೆಕ್ಟು ಮಾರ್ಕ್ಸ್ ಇರಬೇಕು. 33% ಅಷ್ಟು ಇರಬೇಕು. ಎಲ್ಲ ಸೇರಿ 45%ಗಿಂತ ಹೆಚ್ಚು ಮಾರ್ಕ್ಸ್ ಇರಬೇಕು. ಸೋಲ್ಜರ್ ಕ್ಲರ್ಕಿಗೆ 12ನೇ ತರಗತಿ ಪಾಸಾಗಿರಬೇಕು. ಆರ್ಟ್ಸು, ಕಾಮರ್ಸು, ಸೈನ್ಸ್ ಆಗಿರಲಿ. ಇದು 60% ಪಾಸ್ ಆಗಿರಬೇಕಾಗುತ್ತೆ. ಕ್ಲರ್ಕಿಗೆ 60% ಮಾರ್ಕ್ಸ್ ಬಂದಿರಬೇಕು. ಮತ್ತು ಎಲ್ಲ ಸಬ್ಜೆಕ್ಟು 50% ಮಾರ್ಕ್ಸ್ ತೆಗೆದಿರಬೇಕು. ಅಂದರೆ 50% ಅಂದರೆ ಟೋಟಲ್ ಮಾರ್ಕ್ಸು ಒಂದು ಸಬ್ಜೆಕ್ಟಿಗೆ ಎಷ್ಟು ಬೇಕು ಅದರಲ್ಲಿ ಅರ್ಧ ತೆಗಿಬೇಕು ಮಾರ್ಕ್ಸ್. ಸೋಲ್ಜರ್ ಟ್ರೇಡ್ಸ್ಮ್ಯಾನಿಗೆ ಇದು 10ನೇ ತರಗತಿ ಪಾಸ್ ಆದರೆ ಸಾಕು, ಯಾವುದೇ ತರಹದ ಪರ್ಸೆಂಟೇಜ್ ಕೇಳಲ್ಲ ಟ್ರೇಡ್ಮ್ಯಾನಿಗೆ. ಸ್ನೇಹಿತರೆ, ಇದು ಝೋನ್ ವೈಸ್ ಇರುತ್ತೆ. ಝೋನ್ 1 ಬಂದುಬಿಟ್ಟು ಹರಿಯಾಣ, ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ್, ಪಂಜಾಬ್, ಯೂನಿಯನ್ ಟೆರಿಟೋರಿಯಲ್ಲಿ ಡೆಲ್ಲಿ ಆ್ಯಂಡ್ ಛತ್ತೀಸ್ಗಢ ಇರುತ್ತೆ. ಝೋನ್ 2 ಬಿಹಾರ್, ಮಧ್ಯಪ್ರದೇಶ್, ಒರಿಸ್ಸಾ, ಉತ್ತರ ಪ್ರದೇಶ್, ಉತ್ತರಾಖಂಡ್, ಜಾರ್ಖಂಡ್ ಆ್ಯಂಡ್ ಛತ್ತೀಸ್ಗಢ. ಝೋನ್ 3 ಬಂದುಬಿಟ್ಟು ಅಸ್ಸಾಂ, ಮೇಘಾಲಯ, ಮಣಿಪುರ್, ತ್ರಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಮಿಜೋರಾಂ, ಅರುಣಾಚಲ ಪ್ರದೇಶ್, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಸ್ಲ್ಯಾಂಡ್ಸ್ ಇರುತ್ತೆ. ಝೋನ್ 4 ಬಂದುಬಿಟ್ಟು ನಮ್ಮ ಝೋನ್ ಇರುತ್ತೆ, 4ನೇ ಝೋನು. ಆಂಧ್ರ ಪ್ರದೇಶ್, ಗುಜರಾತ್, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ರಾಜಸ್ಥಾನ್, ಕರ್ನಾಟಕ, ಯೂನಿಯನ್ ಟೆರಿಟರಿ ಆಗಿರ್ತಕ್ಕಂಥ ದಾದ್ರಾ ಆ್ಯಂಡ್ ನಗರ್ ಹವೇಲಿ, ಗೋವಾ, ಡಮನ್ ಆ್ಯಂಡ್ ದಿಯು, ಲಕ್ಷದ್ವೀಪ್ ಆ್ಯಂಡ್ ಪುದುಚೇರಿ ಇರುತ್ತೆ 4ನೇ ಝೋನು. ನೋಡಿ ಫ್ರೆಂಡ್ಸ್, ಇದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. CBT ಎಕ್ಸಾಮ್. ಜನರಲ್ ನಾಲೆಡ್ಜ್ 20 ಕ್ವಶನ್ 40 ಮಾರ್ಕ್ಸ್. ಜನರಲ್ ಸೈನ್ಸ್ 15 ಕ್ವಶನ್ 30 ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ 15 ಕ್ವಶನ್ 30 ಮಾರ್ಕ್ಸ್. ಟೋಟಲ್ 50 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ 100 ಇರ್ತವೆ 50 ಕ್ವಶನ್ಗೆ. ಒಂದು ಕ್ವಶನ್ಗೆ 2 ಆನ್ಸರ್. ಇದು 120 ನಿಮಿಷ, 2 ಗಂಟೆ ಟೈಮ್ ಇರುತ್ತೆ ಎಕ್ಸಾಮ್ಗೆ. ರನ್ನಿಂಗ್ ಇರುತ್ತೆ. ರನ್ನಿಂಗ್ ಪಾಸ್ ಮಾಡಬೇಕಾಗುತ್ತೆ 1.6 ಕಿಲೋಮೀಟರ್. ಸೇಮ್ ಇಂಡಿಯನ್ ಆರ್ಮಿ ಥರ ರನ್ನಿಂಗು, ಅದಕ್ಕಿಂತ ಟಫ್ ಇರುತ್ತಿದ್ದು. ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಫಿಸಿಕಲ್, ಮೆಡಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಎಕ್ಸಾಮ್. ಈ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಪಾಸ್ ಆದ ನಂತರ ನೋಡಿ, ಇದಕ್ಕೆ ಹೈಟ್ ಬಂದುಬಿಟ್ಟು 160 ಸೆಂಟಿಮೀಟರ್ ಇರಬೇಕು. 157 ಸೆಂಟಿಮೀಟರ್ ಇನ್ ಕೇಸ್ ಡೊಮಿಸಿಯಲ್ ಆಗಿರುತ್ತೆ. 160 ಸೆಂಟಿಮೀಟರ್ ಇರುತ್ತೆ ಹೈಟು. ಅಷ್ಟಿರೋರು ಅಪ್ಲೈ ಮಾಡ್ಬೋದು.